ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ತುಂಬ ಇಂಪಾರ್ಟೆಂಟ್ ವಿಷಯ. ಯಾಕೆಂದರೆ ಎಲ್ಲ ನನ್ನ ದಲಿತ ಅಣ್ಣ ತಮ್ಮಂದಿರು, ನನ್ನ ದಲಿತ ಅಕ್ಕ ತಂಗಿಯರು ಕೇಳಬೇಕಾದ ವಿಷಯ ಇವತ್ತು ಕೇಳಿ. ಈ ಯಾರು ಚೇತನ್ ಅನ್ನೋನು ಬಂದಿದ್ದಾನೆ ನೋಡಿ, ಹುಚ್ಚ ಅಂತ ಕಾಣುತ್ತೆ. ನಮ್ಮ ಕರ್ನಾಟಕದಲ್ಲಿ ಕೆಲವರು ಆಯ್ದ ಹುಚ್ಚರಿದ್ದಾರೆ. ಅವ್ರಿಗೆ ಏನು ಅಂದರೆ ಈ ಪಕ್ಷಗಳಿಗೆ ಬೈಯೋದು ಚಟ, ಇದು ಬಿಜೆಪಿ ಮೋದಿಗೆ ಬೈಯೋದು ಚಟ, ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಚಟ, ಇಲ್ಲ ಮಗದೊಂದು ಪಕ್ಷಕ್ಕೆ ಬೈಯೋದು ಚಟ. ಇವನಿಗೆ ಏನು ಯೋಗ್ಯತೆ ಇದೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ತಗೊಳಕ್ಕೆ ಇವನಿಗೆ ಏನು ಯೋಗ್ಯತೆ ಇದೆ? ಎಂಥ ವ್ಯಕ್ತಿಗಳು ಅವರು. ತನ್ನ ಜೀವನವನ್ನೇ ಜನಗಳಿಗೋಸ್ಕರ ತ್ಯಾಗ ಮಾಡಿದಂಥ ವ್ಯಕ್ತಿ. ಎಷ್ಟು ಕೋಟ್ಯಾಂತರ ಲಕ್ಷಾಂತರ ಜನಗಳಿಗೆ ನಮ್ಮ ಇಂಡಿಯಾದಲ್ಲಿ ಸಂವಿಧಾನ ತಂದುಕೊಟ್ಟ ವ್ಯಕ್ತಿ. ಎಷ್ಟು ಲಕ್ಷಾಂತರ ಕೋಟಿ ಜನಗಳಿಗೆ ತನ್ನ ಹಕ್ಕನ್ನು ತಗೋಬೇಕು ಅಂತ ಬರೆದುಕೊಟ್ಟ ಅಂತ ವ್ಯಕ್ತಿ ಅವರು. ಇಷ್ಟು ಹೇಳ್ತಾ ನಾನು ವಿಡಿಯೋ ಮುಂದುವರಿಸ್ತಾ ಇದ್ದೀನಿ. ಇಂಥ ಕೆಟ್ಟ ಕಚಡ ನನ್ನ ಮಕ್ಕಳನ್ನ ದಯವಿಟ್ಟು ನಂಬೇಡಿ. ಯಾಕೆ ಸ್ನೇಹಿತರೆ ಹೇಳ್ತಾ ಇದ್ದೀನಿ ಅಂದರೆ, ಇಂಥವ್ರು ಯಾವುದ್ರೋ ನನ್ನ ಅಣ್ಣ ತಮ್ಮದಿರು ದಲಿತರು ಉದ್ಧಾರಕ್ಕಲ್ಲ, ಯಾರೋ ನನ್ನ ಅಕ್ಕ ತಂಗಿಯರು ಉದ್ಧಾರಕ್ಕಲ್ಲ. ಇವರು ಅವ್ರ ಮನೆಗೆ ಹೋಗೋದು, ಮಾತಾಡೋದು ಏನು ಅಂದರೆ ಇವ್ರ ಹೆಸರು ಫೇಮ್ ಮಾಡ್ಕೊಳಕ್ಕೋಸ್ಕರ. ಇವ್ರಿಗೆ ಹೆಸರು ಕಮ್ಮಿ ಆಗಿರುತ್ತಲ್ಲ, ಯಾವಾಗ ನನ್ನ ಹೆಸರು ಓಡಾಡ್ತಾ ಇಲ್ಲ, ಪ್ರಚಾರ ಕಮ್ಮಿ ಇದೆ ಅಂದಾಗ ಇಂಥವರು ದಲಿತರಿಗೆ ಒಳ್ಳೇದು ಮಾಡ್ತೀನಿ, ಅವ್ರಿಗೆ ಕಾಪಾಡ್ತೀನಿ, ನ್ಯಾಯ ಕೊಡಿಸ್ತೀನಿ. ಚೇತನಿಗೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ನೀನು ಅಷ್ಟೊಂದು ಇದ್ದರೆ ನೀನು ಬಾ, ನಮ್ಮೂರಿಗೆ ಬಾ. ಪಾಪ ತುಂಬ ಗೋಳಲ್ಲಿದ್ದಾರೆ, ನನ್ನ ಕೈಲಾಗಿದ್ರು ನಾನು ಸಹಾಯ ಮಾಡ್ತಿದ್ದೆ, ನನ್ನ ಕೈಲಿ ಆಗ್ತಾ ಇಲ್ಲ, ನೀನು ಕೇಳ್ತಾ ಇದ್ದೀನಿ, ಬಾ ನೀನು ಅವ್ರಿಗೆ ಎಷ್ಟು ಸಹಾಯ ಮಾಡ್ತೀಯ ಮಾಡು. ನನ್ನ ದಲಿತ ಅಣ್ಣ ತಮ್ಮಂದಿರಲ್ಲಿ ವಿನಂತಿ ಮಾಡೋದಷ್ಟೇ, ಇಂಥ ಕೆಟ್ಟ ನನ್ನ ಮಕ್ಕಳನ್ನ ನಂಬೇಡಿ ದಯವಿಟ್ಟು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ತಗೊಳಕ್ಕೂ ಇವನು ಯೋಗ್ಯತೆ ಇಲ್ದನು ಚೇತನ್ನು. ಯಾವುದಾದ್ರು ಒಳ್ಳೆ ವ್ಯಕ್ತಿಗಳು ಕಾಂಟ್ರವರ್ಸಿ ಮಾಡಿ ತನ್ನ ಹೆಸರನ್ನು ಮುಂದಕ್ಕೆ ತನ್ಕೋಬೇಕು ಅಷ್ಟೇ ಇವನು. ಯಾವಾಗ ಸ್ವಲ್ಪ ಜನ ನಮ್ಮ ದಲಿತರ ಅಣ್ಣ ತಮ್ಮಂದಿರನ್ನ ನ್ಯಾಯ ಕೊಡಿಸ್ತೀನಿ, ಹೋರಾಟ ಮಾಡ್ತೀನಿ ಅಂದ, ಅದನ್ನು ಕೈ ಬಿಟ್ಟ, ಮರ್ತು ಬಿಟ್ಟ. ಯಾವತ್ತೂ ಅಣ್ಣ ತಮ್ಮದಿರ ಅಕ್ಕ ತಂಗಿಯರು ಇಂಥ ನನ್ನ ನಂಬಿ ಮೋಸ ಹೋಗ್ಬೇಡಿ. ತನ್ನ ತೆವಲಿಗೋಸ್ಕರ ಎಂಥ ದೊಡ್ಡ ಅವ್ರ ಹೆಸರು ತಗೊಂತಾನೆ ಅಂದರೆ ಇವನೆಂಥ ಕಚಡ ಇರ್ಬೋದು ಹೇಳಿ. ಯಾಕೆ ಸ್ನೇಹಿತರೆ ಈ ಪದಗಳು ಯೂಸ್ ಮಾಡ್ತೀನಿ ಅಂದರೆ, ಇಂಥವ್ರಿಗೆ ಹಿಂಗೆ ಮಾಡಬೇಕು. ನಮ್ಮ ಕರ್ನಾಟಕದಲ್ಲಿ ಸಾಮರಸ್ಯ ಹಾಳು ಮಾಡ್ತಾರಲ್ಲ, ಇಂಥವ್ರಿಗೆ ಇಂಥ ಪದಗಳನ್ನೇ ಬಳಸಿ ಬೈಬೇಕು ಅನ್ನೋದು ನಂದು ಒಂದು ಮಾತು. ಯಾಕೆಂದರೆ ಯಾರನ್ನಾಗಲಿ ಯೂಸ್ ಮಾಡ್ಕೋಬಾರ್ದು ನನ್ನ ಹೆಸರಿಗೆ. ನ್ಯಾಯವಾಗಿ ಹೋರಾಟ ಮಾಡಬೇಕಾ? ಏನು ಮಾಡಿದೀಯಪ್ಪ ನೀನು? ಎಷ್ಟು ಕೊಟ್ಟಿದೀಯ ನೀನು? ಕರ್ನಾಟಕದಲ್ಲಿ ಬರೋದು, ಅಮೇರಿಕದ ಬಂದಿಯ, ನೀನು ಕರ್ನಾಟಕದಲ್ಲೇ ಇರ್ಬೋದು, ಬಂದು ಈ ಥರ ಹೇಳಿಕೆ ಕೊಟ್ಟು ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳಿಕೆ ಕೊಟ್ಟಿದೀಯ ನಿನ್ನೆ. ಆ ಥರ ನೀನು ಜನಗಳಿಗೆ ಶಾಂತಿ ರೀತಿಯಿಂದ ಇರೋರಿಗೆ ಇಲ್ಲೇನು ಕದಲಿಸಕ್ಕೆ ಬಂದಿರ ಬೇವರ್ಸಿಗಳ ನೀನು ಆ ಪ್ರಕಾಶ್ ರಾಜ್ ಬರ್ತೀರಾ, ಏನಾದ್ರು ಒಂದು ಹೇಳಿಕೆ ಕೊಡ್ತೀರಾ, ಹೋಗ್ತೀರಾ. ನಿಮಗೆ ತೆವಲಿ ಇದ್ರೆ ನಿಮ್ಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ, ಹೆಸರು ಮಾಡಿ. ಯಾರೋ ಒಬ್ರನ್ನ ದೊಡ್ಡ ವ್ಯಕ್ತಿಗಳು, ಅಜರಾಮರರು ಅಂತಾರೋ ಹೆಸರು ತಗೊಳೋದು. ಎಷ್ಟು ಸಹಾಯ ಮಾಡಿದೆ ನಮ್ಮ ದಲಿತ ಅಣ್ಣ ತಮ್ಮಂದರಿಗೆ. ಯಾರು ಇಂಥ ಕಚಡಗಳನ್ನ ನಂಬಿ ಮೋಸ ಹೋಗ್ಬೇಡಿ. 6 ತಿಂಗಳು ಅವ್ರ ಜೊತೆ ಒಡ್ಡಾಡೋದು, ಹೆಸರು ತಗೊಂಡು ಏನನ್ಬೇಕು ನಿಂಗೆ ಮಾಡ್ಕೊಳ್ಳೋದು, ಸುಮ್ಮನೆ ಆಗ್ಬಿಡೋದು. ಮೈ ಬಗ್ಸಿ ದುಡಿರ ಮರ, ಕಷ್ಟಪಟ್ಟು ಹೆಸರು ಮಾಡಿ. ಯಾಕೆ ನಿಮಗೆ ಚಟಗಳು? ಸ್ನೇಹಿತರೆ, ತಿಳಿದಂತೆ ಒಂದೆರಡು ಮಾತು ಹೇಳಿದ್ನಿ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ, ಹರಸಿ. ಯಾಕೆ ಅಂದರೆ ನೀವು ತುಂಬ ಹುಷಾರಾಗಿರ್ಬೇಕು. ಇಂಥ ವ್ಯಕ್ತಿಗಳಿಂದ ತನ್ನ ಹೆಸರು ಫೇಮಿಗೋಸ್ಕರ ನಿಮ್ಮನ್ನು ಯೂಸ್ ಮಾಡ್ಕೊಂಡನ್ನ ದೂರ ಆಚೆ ಇಡಬೇಕು. ಫಸ್ಟ್ ನಮ್ಮ ಕರ್ನಾಟಕದಿಂದ ಆಚೆ ಹೋಗ್ಬೇಕು. ಸಾಮರಸ್ಯ ಕೆಡ್ಸಕ್ಕೆ ಬಂದಿರೋಂಥ ನಾಯಿಗಳು ಇವರು. ನನ್ನ ಈ 2 ಮಾತು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದ್ರು ತಪ್ಪಿದ್ರೆ ಕ್ಷಮಿಸಿ, ಹರಸಿ, ಕಾಪಾಡಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಇರಲಿ. ಜೈ ಜಗನ್ನಾಥ್, ಜೈ ಶ್ರೀರಾಮ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಭೀಮ್.